ರೋಡಲ್ಲೆಲ್ಲ ಕ್ರೇಟೆಲ್ಲ ಬಿದ್ದೋಗಿ ಒಂದು ಕ್ರೇಟ್ ಏನೋ ಡ್ಯಾಮೇಜ್ ಆಗಿತ್ತು ಫುಲ್ಲು. ನಾವು ಮಂಜು ಅವ್ರು ಬೇಡ ಅಂದರು, ಅವ್ರಿಗೆ ತಿರುಗಿಸ್ಕೊಡ್ತೀನಿ ಅಂತ ಹೋಗಿದ್ದಾನೆ. ನೋಡಿ ಕ್ರೇಟೆಲ್ಲ ಡ್ಯಾಮೇಜ್ ಆಗಿದ್ದಾವೆ, ಒಂದು 13 ಕ್ರೇಟು. ಎಲ್ರಿಗೂ ನಮಸ್ಕಾರ. ಹೋದ ವೀಡಿಯೋದಲ್ಲಿ ನಾನು ಜೀವನ್ ಬಂದು ಆಲ್ಟ್ ಆಗಿದೆ. ಅದಾದಮೇಲೆ ಒಂದು 2 ದಿವಸ ಆದಮೇಲೆ ಲೋಡ್ ಕನ್ಫರ್ಮ್ ಆಯಿತು. ಎಲ್ಗಪ್ಪ ಅಂತಂದರೆ ಇದಕ್ಕೆ ಬೆಂಗಳೂರಿಗೆ. ಈಗ ಲೋಡ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ನೋಡ್ರೆ ಕ್ಲೀನಾಗಿ ಡೋರ್ ಕೂತಿಲ್ಲ ಅಂತೇಳಿ ಮುಂದಕ್ಕೆ ಬನ್ನಿ ಅಂತ ಹೇಳಿದ್ರು. ಈಗ ಆಲ್ರೆಡಿ ಮುಂದಕ್ಕೆ ಬಂದಿದ್ದೀವಿ. ಫೈನಲ್ ನೋಡಿದ್ರೆ ಈ ಥರ ಲೋಡ್ ಆಗಿದೆ ಅಂದರೆ ಡೋರೇ ಕೂರ್ತಿಲ್ಲ. ಅವ್ರಿಗೆ ಹೇಳ್ತಾ ಇದ್ದೀನಿ, ಅಣ್ಣ ಡೋರ್ ಕೂರಲ್ಲ, ಕ್ಲೀನಾಗಿ ಲೋಡ್ ಮಾಡಿ ಅಂತ ಹೇಳ್ತೀನಿ, ಕೇಳ್ತಾ ಇಲ್ಲ. ಫೈನಲ್ ಹಂಗೂ ಅಗ್ಗಟ ಇದು ಬೆಲ್ಟ್ ಹಾಕ್ತೀನಿ, ಟೈಟ್ ಮಾಡ್ತೀನಿ, ಒಳಕ್ಕೆ ಹೋಗುತ್ತೆ ಅಂದರು. ಏನು ಮಾಡ್ರು ಆಗಲಿಲ್ಲ. ಫೈನಲಾಗಿ ಹಾಗೇ ಟರ್ಪಲ್ ಹಾಕೊಂಡು, ಟರ್ಪಲ್ ಏನು ಹಾಕ್ಲಿಲ್ಲ, ಹಾಫ್ ಡೋರ್ ಮಾಡ್ಕೊಂಡು ಟ್ರಾನ್ಸ್ಪೋರ್ಟ್ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ ಯಾವ ಥರ ಡ್ಯಾಮೇಜ್ ಆಗಿದೆ. ಹೇಳೇಬಿಟ್ಟು ಇನ್ನೂ ಡ್ಯಾಮೇಜ್ ಆದ ನನಗೆ ಗೊತ್ತೇ ಇಲ್ಲ ಮಾಲು ಅಂತ ಹೇಳಿದನು. ಬನ್ನಿ ನೋಡೋಣ ಅಂತ ಟ್ರಾನ್ಸ್ಪೋರ್ಟ್ ಅಂತ ಕರ್ಕೊಂಬಂದರು. ಇಲ್ಲೇನೋ ರೆಡಿ ಮಾಡ್ತೀನಿ ಅಂತಂದರು. ನೋಡೋಣ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಿಂಗೆ ಹಾಕೊಂಡು ಹೋಗಿದ್ದೀವಿ. ಅದು ಕ್ರೇಟ್ಗಳು ಕ್ಲೀನಾಗಿ ಕೂತಿಲ್ಲ ಗುರು. ಯಾಕೆ ನಮ್ಮ ಟೈಮೇ ಸರಿ ಇಲ್ಲ ಗುರು. ನೋಡಿ ಬಾಕ್ಸ್ ಎಲ್ಲ ಬಿದ್ದೋಯ್ತು. ತಿರ್ಗಾ ಅದು ಕೂರ್ತಾನೆ ಇಲ್ಲ ಡೋರ್. ಹೇಳ್ತಾ ಇದ್ದೀನಿ ತೆಗೆದ್ಬಿಟ್ಟು ಲೋಡ್ ಮಾಡಿ ಅಂತೇಳಿ, ಕಡೆಗೂ ಮಾಡ್ತಾಯಿಲ್ಲ. ಎಂಥ ಜನಗಳು ಡ್ಯಾಮೇಜ್ ಆದರೆ ಪಾರ್ಟಿಗೆಲ್ಲ ವೀಡಿಯೋ ಮಾಡ್ಕೊಂಡು ಕಳಿಸಿದ್ದೀವಿ. ಡ್ಯಾಮೇಜ್ ಆದರೆ ನಮ್ಗೆ ಗೊತ್ತಿಲ್ಲ ಅಣ್ಣ ಅಂತ, ಆದ್ರೂ ಕೇಳ್ತಾ ಇಲ್ಲ ಗುರು. ಇಲ್ಲಿ ಪಾರ್ಟಿ ಏನಪ್ಪ ಅಂತ ಹೇಳಿದ್ರೆ ರಿವರ್ಸ್ ಹೊಡಿ ನೋಡೋಣ ಡೋರ್ ಕೂರುತ್ತಾ ಅಂತಂದರು. ರಿವರ್ಸ್ ಹೊದಿದ್ದಕ್ಕೆ ಅಲ್ಲ ಈ ಥರ ರೋಡೆಲ್ಲ ಚಲಾಪಿಲ್ಲ. ಅದು ನಮ್ಮ ಅದೃಷ್ಟಕ್ಕೆ ಒಂದೇ ಒಂದು ಕ್ರೇಟ್ ಡ್ಯಾಮೇಜ್ ಆಯಿತು. ಅದು ಪಾರ್ಟಿ ಪರ ಇದ್ದಾನೆ, ನಮ್ಮದೇನಿಲ್ಲ. ಅವ್ನಿಗೆ ಹೇಳಬಿಟ್ಟು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟೆ. ಯಾಕಂದರೆ ನಮಗೂ ಸೇಫ್ಟಿ ವೀಡಿಯೋ ಬೇಕಲ್ಲ ಅಂತೇಳಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಈಗ ಎದ್ದು ಜೋಡಿಸ್ಕೊತಾ ಇದ್ದಾರೆ. ಜೋಡಿಸ್ಕೊಂಡು ಹೋಗಿ ಕ್ಲೀನಾಗಿ ಬೆಲ್ಟ್ ಹೊಡ್ಕೊಂಡು ಹೋಗಬೇಕು. ಆಲ್ರೆಡಿ ಕೂತಿದ್ದೇವೆ, ನೋಡೋಣ. ಫೈನಲಿ ಎಲ್ಲ ಲೆವೆಲ್ ಮಾಡ್ಕೊಂಡು ಟಾರ್ಪಲ್ ಹಾಕೊಂಡಿದ್ದೀವಿ. ನೋಡಿ ಎಲ್ಲ ಒಂದು ಕ್ರೇಟು ಫುಲ್ ವೇಸ್ಟ್ ಆಯಿತು, ಏನು ಮಾಡೋಕ್ಕಾಗಲ್ಲ ಗುರು. ಇವಾಗ ಫೈನಲಿ ಟಾರ್ಪಲೆಲ್ಲ ಹಾಕಿದಾಯಿತು. ಇದು ಲಾಸ್ಟ್ ಗಂಟು ಹೊಡೆದ್ಬಿಟ್ರೆ ಮುಗೀತು. ಸಿಕ್ಕಾಪಟ್ಟೆ ಕೈ ಮಾತ್ರ ಕಿತ್ತೋಗ್ಬಿಡೈತೆ. ಅಪ್ಪ ನಮ್ಮನಿಗೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಯಾಕಂದರೆ ನೋಡಿ ಕೈ ನೋಡಿ ಯಾವ ಥರ ಆಯ್ತು ಅಂದರೆ ಕೈ ಆಡ್ಸೋಕ್ಕಾಯ್ತಿಲ್ಲ. ಯಾಕಂದರೆ ಬೆಳಗಿನ ನಾಷ್ಟನೂ ಕೂಡ ಮಾಡಿರಲಿಲ್ಲ. 2 ಪಾಯಿಂಟಲ್ಲಿ ಲೋಡ್ ಮಾಡ್ಕೊಂಡು ಬಂದಿರೋದು ನಾವು. ಫೈನಲಿ ಎಲ್ಲ ಆಯಿತು. ಈಗ ಬಿಲ್ಟಿ ಇಸ್ಕೊಂಡು ಹೊರಡೋಣ ಗುರು. ಇವಾಗ ಆಫೀಸ್ ಹತ್ರ ಬಂದು ಈಗ ಊಟ ರಾತ್ರಿ ಸ್ವಲ್ಪ ಅನ್ನ ಸಾಂಬಾರು ಇತ್ತು, ಅದನ್ನೇ ಊಟ ಮಾಡಿ ಹೊರಡಬೇಕು. ಇವ್ರದ್ದು ಏನಾಯಿತು ನಿಮ್ಮದು ಫೋನ್ ಆಯ್ತತ್ತಿಲ್ಲ ಅಣ್ಣ? ಒಂದೇ ಒಂದು ಕಡ್ಡಿ ಐತಲ್ಲ ಅಣ್ಣ, ಕೈಯೆಲ್ಲ ಉರಿತಾವಣ ಟಾರ್ಪಲ್ ಹಾಕಿ. ನಮ್ಮೊಂದು ಬಕೆಟು ಸಾಕು ಬಂದಾಗ ಅಣ್ಣ. ಬಕೆಟು ಇಲ್ಲ ನಮ್ದಲ್ಲ, ಅದು ಯಾರು ಎತ್ಕೊಂಡು ಹೋದ್ರು ಅಂತಾನೆ ಗೊತ್ತಿಲ್ಲ. ಯಾವುದು ಗುರು? ಈಗ ಊಟ ಎಲ್ಲ ಮಾಡಿದಾಯ್ತು. ಈಗ ಹೊರಟಿದ್ದೀವಿ. ಟೈಮ್ ಬಂದು 12 ಗಂಟೆ. ಈಗ ಬಿಟ್ಟಿದ್ದೀವಿ. ಬರೋಣ ಅಣ್ಣ, ಬರ್ತೀವಿ. ನಮ್ದು ಇನ್ನೊಂದು ಏನಪ್ಪ ಅಂದರೆ 1 ಟನ್ನು ಓವರ್ಲೋಡ್ ಬಂದ್ಬಿಟ್ಟೈತೆ. ಅದು ನಮ್ಮ ತೂಕ ಲೆಕ್ಕ ಹಾಕಿ ನೋಡಿದ್ದು. ಅದಕ್ಕೆ ನಮ್ಮ ಬ್ರೋಗೆ ಫೋನ್ ಮಾಡಿದ್ದೆ, ಅಭಿ ಬ್ರೋಗೆ. ಅವರು ಬೇರೆ ಲೊಕೇಶನಲ್ಲಿ ಬಾ ಅಂತಂದರು. ಅದು ಯಾವುದೋ ಲೊಕೇಶನ್ ಹೇಳಿದ್ದಾರೆ, ನೋಡೋಣ. ಹಂಗೆ ಹೋಗ್ತಾಯಿದ್ದೀವಿ. ನಮ್ಮ ಮಂಜುಂಗೆ ಗಾಡಿ ಕೊಟ್ಟು ನಾನು ಲೊಕೇಶನ್ ಹಾಕಿದ್ದೀನಿ. ಯಾಕೆ ಸ್ವಲ್ಪ ಅವನು ಲೊಕೇಶನ್ನು ಎಡ್ವರ್ಟ್ ಮಾಡಿಬಿಡ್ತಾನೆ. ಹಾಗೇ ಗಾಡಿನ ಸ್ವಲ್ಪ ತೂಕ ಮಾಡಿಸ್ತು. ಅವರು ಇವಾಗ ಸಿರೋಹಿ ಬಿಟ್ಟು ಹೋಗ್ತಾಯಿದ್ದೀವಿ. ನೆಕ್ಸ್ಟು ಇನ್ನೊಂದು 3 ಕಿಲೋಮೀಟ್ರ್ ಹೈವೇ. ಈ ರೋಡ್ ನೋಡ್ತಾರೆ ಜಮ್ಮು ಕಾಶ್ಮೀರ ರೋಡ್ ಇದ್ದಂಗೆ ಐತೆ ನೋಡಿ. ಆ ಕಡೆ ಎಲ್ಲ ಗಾಡಿಗಳು ಓಡಾಡ್ತಾರೆ ನೋಡಿ. ಪಾಪ ಫಸ್ಟ್ ಅವ್ರು ಹೋಗಿ ಅವ್ರ ಹುಡುಗಿನ ಮೀಟ್ ಮಾಡಬೇಕು. ನಮ್ಮ ಹುಡುಗ ಫುಲ್ ಬೇಜಾರಾಗ್ಬಿಟ್ಟವನೆ. ಇವಾಗ ಫೈನಲಿ ಹೈವೇಗೆ ಬಂದು ಬ್ರೋ ಇನ್ನೊಂದು ಸ್ವಲ್ಪ ದೂರ ಹೋಗ್ಬಿಟ್ರೆ ಗುಜರಾತ್ ರಾಜಸ್ಥಾನ್ ಬಾರ್ಡ್ರ್ ಸಿಗುತ್ತೆ ನೋಡಿ. ಇದೆ ರಾಜಸ್ಥಾನ್ ಬಾರ್ಡ್ರು ಮತ್ತು ಗುಜರಾತ್ ಬಾರ್ಡ್ರದು ಮೇಲ್ ಸೇತುವೆ. ಆ ಜಮ್ಮು ಕಾಶ್ಮೀರ ಐತಲ್ಲ, ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ನಡುವೆ ಒಂದು ಅಡ್ಡ ಸೇತುವೆ ಬರುತ್ತಲ್ಲ, ಆ ಥರ ಇದೆ ನೋಡಿ. ಈ ರೋಡ್ ನೋಡ್ತಿದ್ರೆ ಮಿನಿ ಕಾಶ್ಮೀರ ನೋಡೋಂಗೆ ಅನ್ಸಾಯ್ತು ನಮಗೆ. ಏನಂತ? ಯಾಕಂದರೆ ಆ ಕಡೆ ಈ ಕಡೆ ಬೆಟ್ಟಗಳು ಮತ್ತು ನದಿದು ಕೆರೆದು ನೀರಿಲ್ಲ ಒಟ್ಟಿನಲ್ಲಿ. ನೋಡ್ರೆ ಮಿನಿ ಕಾಶ್ಮೀರು ನಮಗೆ ನೋಡಿ, ಮಿನಿ ಕಾಶ್ಮೀರ್.
ಇವಾಗ ಗುಜರಾತ್ ಬಾರ್ಡ್ರ್ ಎಂಟ್ರಿ ಆಗಿದ್ದೀವಿ, ರಾಜಸ್ಥಾನ್ ಬಾರ್ಡ್ರ್ ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಏನಂದರೆ ಎಣ್ಣೆ ಸಿಗುತ್ತಾ ಅಂತ ಚೆಕ್ ಮಾಡ್ತಾರೆ ಬಾರ್ಡ್ರಲ್ಲಿ. ಇಲ್ಲಿ ಎಣ್ಣೆ ಎಲ್ಲಿ ಕಮ್ಮಿ ಸಿಗೋದು ಅಂತ ಗೊತ್ತಿಲ್ಲ, ಯಾರನ್ನ ಗೊತ್ತಿರೋ ಕಮೆಂಟ್ ಮಾಡಿ. ನನ್ನ ರಾಜಸ್ಥಾನಲ್ಲಿ ನನ್ನ ಪ್ರಕಾರ ಕಮ್ಮಿ ಇಲ್ಲ ಅನ್ಕೊಂತೀನಿ, ಸೇಮ್ ರೇಟ್ ಇರಬೇಕು. ಅವನೇನು ಹೇಳಿದೆ ಹೆಂಗೆ ಗೊತ್ತಾ, ಅಡೆ ಎಣ್ಣೆ ಇಟ್ಕೊಂಡಿದ್ದೀರಾ ಮೇಗಡೆ ದಾಳಿಂಬೆ ತಗೊಂಬಂದಿದ್ದೀರಾ, ಫುಲ್ ಚೆಕ್ ಮಾಡ್ತೀನಿ ಗಾಡಿ ಅಂತಂದರು. ನಮ್ಮ ಬ್ರೋ ಮತ್ತೆ ಹಿಂದಿ ಮಾತಾಡೋ ಎಕ್ಸ್ಪರ್ಟು. ಇದು ಚೆಕ್ ಪೋಸ್ಟು, RTO ಚೆಕ್ ಪೋಸ್ಟು. ಅಂದರೆ ಇದು ಗುಜರಾತ್, ಇದು ಓಪನ್ ಇಲ್ಲ, ಕ್ಲೋಸ್ ಆಗಿದೆ. ಅಂಬಾಜಿ RTO ಚೆಕ್ ಪೋಸ್ಟ್, ಅಂಬಾಜಿ. ಟೈಮ್ ಬಂದು ಈಗ 10:30. ಆಫ್ ಮಾಡೋವು. ಈಗ ಊಟ ಮಾಡೋಣ ಅಂತ ನಿಲ್ಸಿದ್ದೀವಿ. ಸೀದಾ ಇನ್ನೊಂದು 100 ಕಿಲೋಮೀಟ್ರ್ ಹೋದರೆ ಬರೋಡ ಹೈವೇ ನೋಡಿ. ಇವಾಗ ಡೀಸೆಲ್ ಹಾಕ್ಸೋಣ ಹೊರಟಿದ್ದೀನಿ. ಟೋಟಲ್ಲು 193 ಲೀಟ್ರ್ ಇಡ್ಸೈತೆ ಗುರು. ಎಲ್ಲಿ ಫುಲ್ ಟೈಮ್ ಮಾಡ್ಸೇನೆ ಜೋಧ್ಪುರ್ ಅಂತೀನಿ. ಜೀವನಲ್ಲಿ ಫುಲ್ ಟೈಮ್ ಇದು 10,000 ಹಾಕ್ಸಿದ್ದೀವಿ ಅಷ್ಟೇ. 100 ಕಿಲೋಮೀಟ್ರು 100 ಲೀಟ್ರ್ ಹಾಕ್ಸಿದ್ದು ಟೋಟಲು. ಅದು 300 ಕಿಲೋಮೀಟ್ರು 350 ಕಿಲೋಮೀಟ್ರ್ ಓಡೈತೆ ಗಾಡಿ ಅಷ್ಟೇ. ಇದು ನಮ್ಮ ಪ್ರಕಾರ ಕರ್ನಾಟಕ ಬಾರ್ಡ್ರ್ ಹೋಗಬೇಕು ಅಂದ್ಕೊಂಡಿದ್ದೀನಿ, ನೋಡಬೇಕು. ಇವಾಗ ಟೈಮ್ ಬಂದು 2 ಗಂಟೆ. ಇವಾಗ ನಾಂದೇಡ್ ಹೈವೇಗೆ ಬಂದಿದ್ದೀನಿ. ಇಲ್ಲಿಂದ ಎಕ್ಸ್ಪ್ರೆಸ್ ಹೈವೇಗೆ ಹತ್ತಬೇಕು. ಎಕ್ಸ್ಪ್ರೆಸ್ ಹೈವೇಗೆ ಹತ್ತಿದ್ರೆ ಸೀದಾ ಬರೋಡ, ಅಲ್ಲಿಂದ ಸೂರತ್ತು ನವಸಾರಿ ಟೋಲ್ ಹತ್ರ ಲೆಫ್ಟ್ ತಗೊಂಡು ಹೋಗಬೇಕು. ಲೆಫ್ಟ್ ತಗೊಂಡು ಹೋದರೆ ಸೀದಾ ಧರಂಪುರ್ ಘಾಟು ನಾಸಿಕ್ ಹೋಗ್ತೀವಿ. ದಿ ನೆಕ್ಸ್ಟ್ ಡೇ ಇವಾಗ ನವಸಾರಿಯಿಂದ ಲೆಫ್ಟ್ ತಗೊಂಡು ಸೀದಾ ಧರಂಪುರ್ ರೋಡ್ ಮೇಲೆ ಹೋಗ್ತಾಯಿದ್ದೀವಿ. ನಮ್ಗೆ ನೆಕ್ಸ್ಟ್ ಸಿಗೋದು ಬಂದೆ ನಾಸಿಕ್ಕು. ನಮ್ಮ ಮುಂಜಾನೆ ಓಡಿಸ್ತಾವನೆ, ನಾನು ಇವಾಗ ಎದ್ದೆ. ಇವಾಗ ಟೈಮ್ ಒಂದು 1 ಗಂಟೆ. ಈಗ ಊಟ ಮಾಡೋ ಅಂತ ನಿಂತಿದ್ದೀವಿ. ಬೆಳಗ್ಗೆ ನಾಷ್ಟನೂ ಮಾಡಿರಲಿಲ್ಲ, ಯಾಕಂದರೆ ಅಲ್ಲಿ 3 ಅವರ್ ನಿದ್ದೆ ಮಾಡಿ ಟೈಮ್ ವೇಸ್ಟ್ ಮಾಡ್ದು. ಅದೇ ಕಾರಣಕ್ಕೆ ಇವಾಗ ನಾಸಿಕ್ ಹತ್ರ ಟೀ ಕುಡಿಯೋಣ ಅಂತ ಆಗ್ತು. ಟೀ ಬೇಡ ಅಂತೇಳಿ ಕಬ್ನ ಕುಡಿಯೋಣ ಅಂತ ನಿಂತಿದ್ದೀವಿ. ನಮ್ಮ ಮುಂಜಾನೆ ಹೋಗಿ ಎಲ್ಲ ತೆಗಿತಾ ಇದ್ದಾರೆ ರಸನ, ಏನು ಹಿಂಡಿ. ಇವರು ಅಂತೂ ಇವಾಗ ಅಹಮದ್ನಗರಕ್ಕೆ ಬಂದೆ. ಇನ್ನು ಸೊಲ್ಲಾಪುರ ಬಂದು 243 ಕಿಲೋಮೀಟ್ರ್ ಐತೆ. ಇಲ್ಲಿಂದ ಏನಪ್ಪ ಅಂದರೆ ಸ್ವಲ್ಪ ಹೈವೇ, ಒಂದು 50-60 ಕಿಲೋಮೀಟ್ರು. ಅದಾದಮೇಲೆ ಮಾಮೂಲಿ ಟಿಂಬುರ್ಣಿ ಅದು ಇದು ಊರು ಸಿಗುತ್ತೆ. ಟಿಂಬುರ್ಣಿ ತನಕ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ. ಅದಾದಮೇಲೆ ಸೀದಾ ಹೈವೇನೇ. ಈಗ ಅಹಮದ್ನಗರ್ ಬಿಟ್ಮೇಲೆ ಊಟ ಮಾಡೋ ಅಂತ ನಿಲ್ಸಿದ್ದೀವಿ. ಊಟ ಮಾಡ್ತಾಯಿದ್ದೀವಿ. ಊಟ ಮಾಡ್ಕೊಂಡು ಈಗ ಅಣ್ಣನ ಗಾಡಿ ಕೊಡ್ತೀವಿ. ಟಿಂಬುರ್ಣಿಗೆ ಹೋಗಿ ಮಂಗಲ್ವಾಡ ಬಾರ್ಡ್ರಿಗೆ ಬೆಳಗ್ಗೆ ಎಷ್ಟು ಹೊಡಿತೀರಿ ಅಂತ ಹೇಳ್ತಾವ್ರೆ. ಯಾರು ಹೊಡಿತಾರೆ ಏನು ಹೊಡಿತಾರೆ ಅಂತ ಗೊತ್ತಿಲ್ಲ. ಊಟ ಮಾಡಿ ನಾನು ಮತ್ತು ಇದೇನು ಅಕ್ಕ ಮೊಸರು ಅಂತಿದ್ದು, ಅಕ್ಕ ಮೊಸರು ತಿಂದು ಅಕ್ಕನ ಜೊತೆ ಮಲಿಕಬೇಕಷ್ಟೆ. ಇವಾಗ ಟಿಂಬುರ್ಣಿ ಬಿಟ್ಟು ಹೋಗ್ತಾ ಇದ್ದೀವಿ ಪಂಡ್ರಾಪುರ ರೋಡಲ್ಲಿ. ಪಂಡ್ರಾಪುರ ಮಂಗಲ್ವಾಡ ರೋಡಲ್ಲಿ ಇನ್ನೊಂದು 150 ಕಿಲೋಮೀಟ್ರ್ ಐತೆ ಬಿಜಾಪುರ. ಡೀಸೆಲ್ಲು ಅಷ್ಟೇ ಫುಲ್ಲು ಎಂಡಿಂಗಲ್ಲ ಐತೆ. ಬಿಜಾಪುರ ಹೋಗ್ಬೋದು ಅಂದ್ಕೊಂತೀನಿ. ಬಿಜಾಪುರ್ಗಲ್ಲ, ಕರ್ನಾಟಕ ಬಿಟ್ಟು ಮುಂದಕ್ಕೆ ಹೋದ್ರೆ ಸಾಕು ನಮ್ಗೆ ಹೈವೇಗೆ. ಎಲ್ಲ ಹಾಕ್ಸ್ಕೊಬೇಕು. ಮಧ್ಯಾಹ್ನ ಅಷ್ಟೊತ್ತಿಗೆ ಕಡೂರಿಗೆ ಹೋಗಿ ಖಾಲಿ ಮಾಡಿ ನೈಟು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ ಖಾಲಿ ಆಗೋದ್ರೆ ಸರಿ. ಏನಾದರೆ ನಾಳೆಗೆ ಹಬ್ಬ ಅಂತೇಳಿ ಖಾಲಿ ಮಾಡಿದ್ರೆ ಇದ್ರೆ ಹಿಂಸೆ. ಅಣ್ಣವ್ರ ಬೇರೆ ಮನೆಗೆ ಕಳಿಸ್ಬೇಕು ನಾಳೆಗೆ. ಬಟ್ಟೆಗೆ ಇದು ಪೂಜೆ ಗೀಜೆ ಮಾಡಿ ಸ್ವಲ್ಪ ಸನ್ಮಾನ ಮಾಡಿ ಆಮೇಲೆ ತಿರ್ಗಾ ಅದಾಗಿ ಒಂದು 3 ದಿವಸ ರೆಸ್ಟ್ ಮಾಡಿ 2 ದಿವಸನೋ 3 ದಿವಸನೋ ಮತ್ತೆ ರಿಟರ್ನು 2 ಗಾಡಿನೂ ಲೋಡ್ ಮಾಡಬೇಕು. ಅಪ್ಪಿ ಆ ಗಾಡಿಯಿಂದನೇ ಹೋಗು. ಅಲ್ಲಿ ಯೂಟರ್ನ್ ಮಾಡಬೇಕು. ಯೂಟರ್ನ್ ಅಂತೀನಿ, ಬೈಪಾಸಲ್ಲಿ ಹೋಗಬೇಕು.
ಮಾಮೂಲಿ ಹೋದ್ರೆ ಅಲ್ಲಿ ಬ್ರಿಡ್ಜ್ ರೈಲ್ವೆ ಬ್ರಿಡ್ಜ್ ಪಾಸ್ ಆಗಲ್ಲ ಅಂತಂತೀನಿ. ಪಾಸ್ ಆಗಲ್ಲ. ದಿ ನೆಕ್ಸ್ಟ್ ಡೇ ಈ ಟೋಲಲ್ಲಿ ಕೆಲಸ ಮಾಡೋಕೆ ಒಬ್ರಿಗೂ ಬರಲ್ಲ. ಅವಳು ಯಾವಳಲ್ಲ ಅವಳು ಆಂಟಿ. ಅಲ್ಲ ಏನು ಕೆಲಸ ಮಾಡೋಕ್ಕೆ ಏನು ಸೇರಿಸ್ಕೊಂಡ್ರೆ 100 ಸತಿ ನಂಬರ್ ಕೇಳ್ತಾರೆ, ಗಾಡಿ ನಂಬರ. ಅಪ್ಪಿ ಆ ಕಡೆ ನೋಡು, ಆ ಕಡೆ ಇಟ್ಟು ಇದಿಲ್ಲ ಅಂದ್ರೆ ಹೊಡ್ಕೋಂತ. ಏನು 20 ಸತಿ ಹಾಕ್ತಾರೆ, ಏನಾಗಲ್ಲ. ಏನಂತೆ ಇವರು ಇಲ್ಲೇ ದುರ್ಗಾ ಇನ್ನೊಂದು 50 ಕಿಲೋಮೀಟರ್ ಐತೆ. ನಮ್ಮ ತಂಜಿಮ್ರ ಸಿಕ್ಕಿದ್ರು, ಅವ್ರೇನು ಲೋಡ್ ಮಾಡೋರೆ ಮಿಷಿನರಿ. ಇಲ್ಲೇ ಊಟ ಮಾಡ್ಕೊಂಡು ಹೊರಡಬೇಕು. ಬರೋ ಈಗ ಊಟ ಮಾಡಿದಲ್ಲ ಆಯಿತು. ಟೈಮ್ ಬಂದು 11 ನಮ್ಮ ಬ್ರೋ ಹೊಲ್ಟವ್ರೆ. ನಾವು ಬೇಗ ಹೋಗ್ಬೇಕು. ದುರ್ಗಾ ಬೈಪಾಸ್ ತಾಂಡಿ ಅಲ್ಲಿಂದ ಅಜ್ಜಂಪುರ, ಚನ್ನಗಿರಿ ಹಂಗೆ ಹೋಗ್ಬೇಕು. ಈಗ ನಾ ಮಲಗಿಸ್ಬಿಡ್ತೀನಿ ಪಾಯಿಂಟ್ ತಕ ಮಲಿಕಂಡ್ಲಿ. ರಾತ್ರಿ ಎಲ್ಲ ಡ್ಯೂಟಿ ಮಾಡೋರೆ. ಇವಾಗ ಚಿತ್ರದುರ್ಗ ಬೈಪಾಸ್ನಲ್ಲಿ ಚನ್ನಗಿರಿ ಕಡೆ ಹೋಗ್ತಾ ಇದ್ದೀನಿ. ಚನ್ನಗಿರಿಯಿಂದ ಲೆಫ್ಟ್ ಹೋದರೆ ಅಜ್ಜಂಪುರ, ಕಡೂರು, ಬೀರೂರು ಹಂಗೆ ಹೋಗ್ತೀವಿ. ಏನೋ ಸೌಂಡ್ ಗುರು. ಫಸ್ಟ್ ಹೋಗಿ ಗಾಡಿ ರೆಡಿ ಮಾಡ್ಸೋ ಗುರು. ಆ ಪ್ಲೇವುಡ್ದ ಎಲ್ಲ ತೆಗ್ಸಿ ಹೊಸ ಪ್ಲೇವುಡ್ ಹಾಕ್ಸ್ಬೇಕು. 7,000 ರೂಪಾಯಿ ಅಂತ ಒಂದು ಪ್ಲೇವುಡು. ಈ ಟ್ರಿಪ್ ಹೋದಂಗೆ ಎಲ್ಲ ರೆಡಿ ಮಾಡ್ಸೋ ಗುರು. ಇಲ್ಲಾಂದರೆ ಸುಮ್ಮನೆ ಕ್ರೇಟ್ಗಳೆಲ್ಲ ಡ್ಯಾಮೇಜ್ ಆಯ್ತವೆ. ಆಲ್ಮೋಸ್ಟ್ ಏನಾಗಿವೆ ಅಂತ ಗೊತ್ತಿಲ್ಲ, ನೋಡಬೇಕು. ನಂದು 100 ಕಿಲೋಮೀಟ್ರ್ ಐತೆ ಪಾಯಿಂಟು. ಹೋಗ್ಬಿಟ್ರೆ ಸಾಕು ಗುರು. ಹೋಗಿ ಪಟ್ಟಂತ ಖಾಲಿ ಮಾಡಿ ಸೀದಾ ಇದಕ್ಕೆ ಹೋಗ್ಬೇಕು. ಬರೋಣ. ಇವಾಗ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಜ್ಯೂಸ್ ಕುಡ್ಕೊಂಡು ಹೋಗ್ತಾ ಇದ್ದೀನಿ. ಪಾಪ ಅಲ್ಲೇ ಅವಾಗಲೇ ಹಾಯ್ ಮಾಡಿದ್ರು. ನಾನು ಹಾಯ್ ಮಾಡ್ಕೊಂಡೆ, ಬರೋಲ್ಲ ಅಂದ್ಕೊಂಡೆ. ಆಮೇಲೆ ಸೀದಾ ಹಿಂದೆ ಫಾಲೋ ಮಾಡ್ಕೊಂಬಂದ್ರು. ನಾನು ಬೇರೆ 80-90 ಇದ್ದೆ. ಹಂಗೂ ಪಾಪ ಸೈಡ್ ಹೊಡ್ಕೊಂಬಂದರು. ಹಂಗೆ ನಮ್ಮ ಪುಣ್ಯಕರು ಶರ್ಬತ್ ಸಿಕ್ತು. ಶರ್ಬತ್ ಕುಡ್ದು ಸೂಪರಾಗಿತ್ತು ಶರ್ಬತ್ ಮಾತ್ರ. ಅಲ್ಲೇ ಫೋನ್ ಅಂದರೆ ಚಾರ್ಜಿಂಗ್ ಹಾಕಿದ್ದಾರ, ತಾಣೋಗಿಲ್ಲ. ಅದಕ್ಕೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಒಂದು ವೀಡಿಯೋ ಮಾಡ್ಕೊಂಡೆ. ಅವ್ರು ಏನೋ ತುಮಕೂರು ಹೋಗ್ತಾ ಇದ್ದೀನಿ ಅಂದರು. ಅವ್ರ ಊರು ಬಂದು ಚನ್ನಗಿರಿ ಅಂತಂದರು. ಸಿಕ್ಕಾಪಟ್ಟೆ ಬಿಸಿಲು ಗುರು ಈ ಕಡೆ ಗುರು. ಆಲ್ಮೋಸ್ಟು ಹಬ್ಬಗಳು ಮಾತ್ರ ಸಖತ್ತಾಗಿ ಮಾಡ್ತಾರೆ ಇಲ್ಲಿ. ಯಾಕಂದರೆ ದುರ್ಗದಿಂದ ನೋಡ್ಕೊಂಬಂದೆ ನಾನು. ಎಲ್ಲರೂ ಎಣ್ಣೆ ಹಚ್ಕೊಂಡಿರೋರೆ ನೋಡಿ. ನಮ್ಮ ಕಡೆ ಅಷ್ಟೊಂದು ಯಾರು ಕೆರಣ್ಣಗೆ ಏನು ಮಾಡಲ್ಲ ನೋಡಿ. ಇಲ್ಲಿ ಇದು ಊರು ಬಂದು ಹೊಳಲ್ಕೆರೆ ಅಂತ. ಇವಾಗ ಚನ್ನಗಿರಿ ಎಂಟ್ರಿ ಆದೆ. ರೈಟ್ಗೆ ಹೋದರೆ ಸೀದಾ ಅದು ದಾವಣಗೆರೆ ಹೋಗ್ತೀವಿ ನಾವು. ಈ ಕಡೆಯಿಂದ ಎಳ್ನೀರು ತುಂಬ್ಕೊಂಬಂದು ಇದೇ ರೋಡಲ್ಲಿ ಹೋಗೋದು. ಇವತ್ತು ನಾವು ಇದೇ ರೋಡ್ ಹೋಗ್ತಾ ಇದ್ದೀವಿ. ಎಲ್ಲ ಕಲ್ಲಂಗಡಿ ಜಾಸ್ತಿ ಬೆಳಿತಾರೆ ಅವರು. ಕಲ್ಲಂಗಡಿ ಇವಾಗ ಟೋಲ್ ಬಿಟ್ಟು ಹೋಗ್ತಾ ಇದ್ದೀನಿ. ಚನ್ನಗಿರಿ ಅಜ್ಜಂಪುರ ರೋಡಲ್ಲೊಂದು ಟೋಲ್ ಸಿಗುತ್ತೆ. ಟೋಲ್ಗಳಲ್ಲಿ ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಕ್ಯಾಶ್ ಕೊಟ್ಟು ಹೋಗ್ಬಿಡಿ. ಅವ್ರು ಹೇಳ್ತಾರೆ ಕ್ಯಾಶ್ ಕೊಟ್ಟರೆ ಕಮ್ಮಿ ಆಗುತ್ತೆ ಅಂತೇಳಿ. ತಿರ್ಗಾ ಅದು 1 ವಾರ 2 ವಾರ ಇಲ್ಲ 1 ದಿವಸ 2 ದಿವಸ ಆದರೂ ಆಗ್ಬೋದು. ಫಾಸ್ಟಾಗಿ ಅಲ್ಲ ಅಮೌಂಟ್ ಕಟ್ಟಾಗೋದೇ ಅದು. ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಣ್ಣ, ಸರ್ವರು ಅದು ಇದು ಹೇಳ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಫಾಸ್ಟಾಗಿ ಕಟ್ಟಾಗ್ಬಿಡ್ಲಿ. ಕ್ಯಾಶ್ ಕೊಟ್ಟು ಇಟ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಅನುಭವಗಳು ಆಗ್ಬಿಟ್ಟವೆ ನಮಗೆ. ಕೆಲವೊಬ್ರಿಗೆ ಆಗಿರ್ತವೆ, ಅದು ಹೇಳ್ಕೊಳಕ್ಕೆ ಹೋಗಿರಲ್ಲ. 31 ಕಿಲೋಮೀಟ್ರ್ ಐತೆ ಗುರು. ನಮ್ಮನ್ನು ಮಲಿಕೊಂಬಿಟ್ಟನೇ ಎದ್ದಿಲ್ಲ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಗಳು ಸಿಕ್ಕಿದ್ರು, ಅವ್ರನ್ನೂ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಫುಲ್ ಜಾಲಿ ಮಾಡ್ತಾರೆ. ಫೈನಲಿ ಇವಾಗ ಕಡೂರು ಬಂದು ಟಾರ್ಪಲೆಲ್ಲ ಬಿಸ್ತು. ನೋಡಿದ್ರೆ ಕ್ರೇಟ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟವೆ. ಒಂದು 10-15 ಏನು ಮಾಡೋಕ್ಕಾಗಲ್ಲ. ಫೈನಲಿ ಇವಾಗ ಟೈಮ್ ಒಂದು 5 ಗಂಟೆ. ಇವಾಗ ಗಾಡಿ ಖಾಲಿ ಆಯಿತು. ಈಗ ಸೀದಾ ಎಲೆಕ್ಟ್ರಾನಿಕ್ ಸಿಟಿ ಹೋಗಬೇಕು. ನಮ್ಮನ್ನು ಹಗ್ಗ ಬಿಚ್ಚಕ್ಕೆ ಹೋಗಿಟ್ಟೆ ಮಕ್ಕ ಎಲ್ಲ ಹೊಡೆದಾಕೊಂಬಿಟ್ಟವನೆ.
ಇವಾಗ ಹಿರಿಸಬೆ ಟೋಲ್ ಹತ್ರ ಬಂದು ಗಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಹೊಡ್ಕೊಂಡಿದ್ದೀವಿ ಹಗ್ಗನ, ಯಾಕಂದರೆ ಇನ್ನೇನು ಬೆಳಿಗ್ಗೆ ಖಾಲಿ ಆಗೋದು. ಈಗ ನಮ್ಮ ಫ್ರೆಂಡ್ ಒಬ್ಬ ಬರ್ತೀನಿ ಅಂತ ಅವನಿಗೋಸ್ಕರ ವೆಯ್ಟ್ ಮಾಡಿ ಹೊರಡಬೇಕು. ನಮ್ಮ ಜಾಕಿ ನೆಕ್ಸ್ಟ್ ಟ್ರಿಪ್ಪು ಲಡಾಖ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾವ್ರೆ. ಲಡಾಖ್ ಹೋಗೋಣ, ಒಂದು ಟ್ರಿಪ್ ಹೋಗ್ಬೇಕು ಮಗ. ಲೈಟ್ ಆಫ್ ಮಾಡ್ಕೊಂಬಲ್ಲ, ಲೈಟ್ ಆನ್ ಮಾಡ್ಕೊಂಬ ಹಂಗೆ ಹೋಗೋಣ ಅಲ್ಲಿಗೆ. ಗುದ್ಬಿಡು ಅಲ್ಲಿ, ಹಾಕೋ ಪಕ್ಕಕ್ಕೆ ಹಾಕೋ ಹೋಲಿ, ಪಕ್ಕಕ್ಕೆ ಹಾಕ್ಲ ಹೋಲಿ. ಫೋಟೋ ತೆಗಿಬೇಕು ಅಂದೆ ತಾನೇ. ನೋಡಿ ಹಬ್ಬ ಇದ್ರು ಗಾಡಿಗೆ ಹೋಗೋನಿ, ಎಲ್ಲ ದುಡಿಮೆ ಬೆಂಗಳೂರು. ನಾನು ಫೈನಲಿ ಮನೆ ಹತ್ರ ಬಂದೆ. ನಾನು ಮುಂಜಾನೆ ಹೋಗಿ ಖಾಲಿ ಮಾಡ್ಕೊತೀನಿ ಅಂದ. ನಂಗೆ ಒಂಚೂರು ಕೆಲಸ ಇತ್ತು, ಅದಕ್ಕೋಸ್ಕರ ಒಬ್ಬನೇ ಕಳಿಸ್ತಾಯಿದ್ದೀನಿ. The next day. ಫೈನಲಿ ಇವಾಗ ನಮ್ಮ ಮಂಜವರು ಗಾಡಿನ ಖಾಲಿ ಮಾಡ್ಕೊಂಬಂದರು. ಈಗ ಅವ್ರಿಗೆ ಸಂಬಳ ಕೊಟ್ಟು ಊರಿಗೆ ಕಳಿಸ್ಬೇಕು. ಮತ್ತು ಹಾಗೆ ಪಾನಿಪುರಿ ತಿನ್ನೋಣ ಅಂತ ಹೇಳಿ ಪಾನಿಪುರಿ ತಿಂದು ನಾನು ಮತ್ತು ನಮ್ಮ ಶಶಿ, ನಮ್ಮ ಮಂಜು ಅವರು. ಹಾಗೆಯೇ ಅವನ್ನ ಬಸ್ ಹತ್ತ ಕೇಳ್ಬಿಟ್ಟು ನಾನು ಮತ್ತು ನಮ್ಮ ಶಶಿ ಅವರು ಹೊರಡ್ತಾಯಿದ್ದೀವಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ಎಲ್ರಿಗೂ ಬಾಯ್ ಬಾಯ್.